ಏಕನಾಥೇಶ್ವರಿ ಅಮ್ಮನವರ ಜಾತ್ರೆ ಅಂದ್ರೆ ನಮ್ ಚಿತ್ರದುರ್ಗದ ಜನತೆಗೆ ಊರಿಗೆಲ್ಲ ಹಬ್ಬ ಇದ್ದಂಗೆ. ಇನ್ನು ಈ ಜಾತ್ರೆ ವರ್ಷಕ್ಕೊಂದ್ಸತಿ ಬರೋದು, ಗ್ರ್ಯಾಂಡ್ ಆಗಿ ಮಾಡ್ಲಿಲ್ದಂಗ್ ಇರೋಕ್ಕಾಗುತ್ತಾ? ಅದಕ್ಕೆ ನಮ್ ಚಿತ್ರದುರ್ಗ ಜನರು ಅಮ್ಮನ 10 ದಿನದ ಜಾತ್ರೆ ಕಾರ್ಯಕ್ರಮನ ವಿವರಣೆ ಕೊಟ್ಟಿದ್ದಾರೆ. ಅದೇನಂತ ಗೊತ್ತಾಗೋಕೆ ವಿಡಿಯೋನ ಎಂಡ್ ತನಕ ನೋಡಿ. 28ಕ್ಕೆ ಕಂಕಣ ಧಾರಣೆ, ಅಮ್ಮನವರಿಗೆ ಭಂಡಾರ ಪೂಜೆ ಮತ್ತೆ ರುದ್ರಾಭಿಷೇಕ ಇರುತ್ತೆ. 29ಕ್ಕೆ ರಾತ್ರಿ 8ರಿಂದ ಭಕ್ತರ ಮನೆಯಲ್ಲಿ ಪೂಜೆ. 30ಕ್ಕೆ ಬುರ್ಜನಹಟ್ಟಿ ಭಕ್ತಾದಿಗಳ ಮನೆಯಲ್ಲಿ ನವಿಲು ಉತ್ಸವ ಇರುತ್ತೆ. 31 ಅಮ್ಮನವರಿಗೆ ಭಂಡಾರ ಪೂಜೆ. ಏಪ್ರಿಲ್ 1ಕ್ಕೆ ಮೇಲ್ದುರ್ಗದಿಂದ ತಾಯಿ ಕೆಳಗಡೆ ಇಳಿತಾರೆ. ಹಾಗೆ ಕಾಮನಬಾವಿ ಹೊಂಡದಲ್ಲಿ ಗಂಗಾ ಪೂಜೆ ಇರುತ್ತೆ. 2ನೇ ತಾರೀಕು ಕರ್ವಿನಕಟ್ಟೆ, ಮಾಳಪ್ಪನಹಟ್ಟಿ, ಮೆದಹಳ್ಳಿ ರೋಡ್ ಭಕ್ತಾದಿಗಳಿಂದ ರಾಜಬೀದಿಗಳಲ್ಲಿ ಉತ್ಸವ. 3ನೇ ತಾರೀಕು ಗ್ರಾಮದ ಭಕ್ತಾದಿಗಳಿಂದ ಮಹಾಮಂಗಳಾರತಿ ಮತ್ತೆ ಬೇವು ಭೇಟಿ. 4ನೇ ತಾರೀಕು ಜಾತ್ರೆ ಬಯಲಿನ ಪಾದಗಟ್ಟೆಯಲ್ಲಿ ಸಿಡಿ ಉತ್ಸವ, ಅಮ್ಮನವರಿಗೆ ಮಹಾಮಂಗಳಾರತಿ. 5ನೇ ತಾರೀಕು ಬೆಟ್ಟದ ಮೇಲೆ ಓಕ್ಲಿ ಉತ್ಸವ ಇರುತ್ತೆ. 7ನೇ ತಾರೀಕು 10ವರೆಗೆ ಕಂಕಣ ವಿಸರ್ಜನೆ ಮತ್ತೆ ಗಂಗಾ ಪೂಜೆ ಮುಗಿಸಿ ಅಲ್ಲಿಗೆ ಅಮ್ಮನವರ ಜಾತ್ರೆ ಮುಕ್ತಾಯ ಆಗುತ್ತೆ. ಎಲ್ರು ಕೂಡ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ಕೊತಾ, ಏಕನಾಥಿ ನಿನ್ ಪಾದಕ್ 4 ಉದೋ ಉದೋ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.